ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. 2003 ಮತ್ತು 2004 ಸಾಲಿನಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ಆ ಸಮಯದಲ್ಲಿ 2 ಭಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಅಲ್ಲಮಪ್ರಭು ದೇವರ ಮಠ ಏನಿದೆ, ಆ ಮಠದ ಮುಂಭಾಗದಲ್ಲಿ ಅಂದರೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೆದಿತ್ತು. 33 ಗುಂಟೆ ಜಾಗದಲ್ಲಿ ಉತ್ಖನನ ಕಾರ್ಯ ಸುಮಾರು 7 ಪಾಯಿಂಟ್ನಲ್ಲಿ ಅಂದರೆ 10/10ನಲ್ಲಿ ಇವಾಗ ಏನು ಉತ್ಖನನ ಕಾರ್ಯ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಆಗಿನ ಸಮಯದಲ್ಲಿ ಸರ್ಕಾರಕ್ಕೆ ಜಮೀನು ಕೊಟ್ಟಂಥ ರೈತರು ಇದ್ದಾರೆ, ಶರಣಪ್ಪ ಕಮ್ತರ್ ಅಂತೇಳಿ. ಅವರನ್ನು ಮಾತಾಡ್ಸೋಣ. ಸರ್, 2003 ಮತ್ತು 2004ನಲ್ಲಿ ಕೊಟ್ಟಿದ್ರಿ ನೀವು. ಏನು ಪರಿಹಾರ ಕೊಟ್ಟಿದ್ರು, ಏನೇನು ಭರವಸೆ ಕೊಟ್ಟಿದ್ರು ನಿಮಗೆ ಆ ಸಮಯದಲ್ಲಿ? ಸರ್, ಇವರು ನಮ್ಗೆ ಏನಂತ ಭರವಸೆ ಕೊಟ್ಟಿದ್ರಪ್ಪ ಅಂತಂದ್ರೆ, ನೀವು ಭೂಮಿ ಕೊಡ್ರಿ, ನಾವು ಅದ್ರ ತಕ್ಕಂಗೆ ನಿಮ್ಗೆ ಬೆಳೆ ಪರಿಹಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದೇನು ಲೇಖಿ ಮುಖಾಂತರ ಏನಿಲ್ಲ, ಮೌಖಿಕವಾಗಿ ಅವರು ಕೇಳಿದ್ರು. ನಮ್ಮ ಅಜ್ಜವರು ಆಗೋಲ್ಲಕ್ಕಂತಂದು ಅವರು ಮೌಖಿಕವಾಗಿ ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟು 2 ವರ್ಷ ದಿನ ಇಲ್ಲಿ ಕೆಲಸ ಮಾಡಿದ್ರು. ಅವರು 2 ವರ್ಷ ದಿನ ಕೆಲಸ ಮಾಡಿದಾಗ ಅವರಿಗೆ ಕೆಲಸ ಮುಗಿದ ನಂತರ ನಾವೇ ಮಾಡಿದ್ವಿ, ಮತ್ತು ಕೆಲಸ ಮುಗಿದಿಂದ ಕೊಡ್ಬೋದು, ನಾವು ಬೆಳೆ ಪರಿಹಾರ ಕೊಡ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಏನು ಮಾಡಿದ್ವಿ, ಸುಮ್ಮನೆ ಇದ್ವಿ. ಕೆಲಸ ಮುಗಿದ ಮ್ಯಾಗ ನಾವು ಕೇಳಕತ್ತಿದ್ವಿ, ಸರ್ ಮತ್ತು ನಮಗೆ ಬೆಳೆ ಹಾನಿ ಕೊಡ್ರಿ, ಬೆಳೆ ಪರಿಹಾರ ಕೊಡ್ರಿ ಅಂತಂದು ನಾವು ಕೇಳಿದ್ವಿ. ಕೇಳಿದಾಗ ಅವ್ರು ಐತಿ ಕೊಡೋಣ, ಮಾಡೋಣ, ನೋಡೋಣ, ಬರೀ ಇದೇ ಒಂದು ವ್ಯವಸ್ಥೆದೊಳಗೆ ಹೊಂಟ್ರು ಯಾರು ಅಧಿಕಾರಿಗಳು ಈ ರೀತಿ ಹೊಂಟಾಗ ನಾನೇನು ಮಾಡಿದೆ, ನಮ್ಮ ಅಜ್ಜರು ಬಂದು ನಮ್ಮ ಅಜ್ಜರ ಮುಂದೆ ಹೇಳಿದಾಗ ನಮ್ಮ ಅಜ್ಜರು ಏನು ಮಾಡಿದ್ರು, ಇಲ್ಲಪ್ಪ ನನಗೆ ವಯಸ್ಸಾಗೈತಿ, ಓಡಾಡೋಕೆ ಮಾಡೋಕ್ಕಾಗಂಗಿಲ್ಲ, ನೀನು ಅಧಿಕಾರಿಗಳಂತೆ ಹೋಗಿ ಅದನ್ನು ಅಡ್ಡಾಡಿ ಮಾಡ್ಕೊಂಡು ಬಾಪ ಅಂತಂದು ಹೇಳಿ ನನಗೇನು ಮಾಡಿದ್ರು. ಒಮ್ಮೆ SS ಪಾಟೀಲ್ರು ಇಲ್ಲಿ ಲಕ್ಕುಂಡಿಗೆ ಬಂದಾಗ ನಾನು ಕರ್ಕೊಂಡು ಹೋದ್ರು. ಶರಣಪ್ಪ ಬಾ ಇಲ್ಲಿ, ಇನ್ಮ್ಯಾಗ ನೀನು ಅಡ್ಡಾಡಿ ಮಾಡುವಂತೆ, ನಿಮ್ಗೆ ಅಲ್ಲಿ ಸಾಹೇಬ್ರನ್ನ ಭೇಟಿ ಮಾಡ್ತೀಮ ಅಂತಂದು SS ಪಾಟೀಲ್ರಂತೆ ಕರ್ಕೊಂಡೋಗಿ ಅವ್ರ ಜೋಡಿ ಮಾತಾಡಿದ್ರು. ಹೊಳ್ಳಿ ಒಮ್ಮೆ HK ಪಾಟೀಲ್ರ ಕಡೆಗೆ ಹೋಗಿದ್ವಿ, ಇಲ್ಲಿ ಗದಗ IB ಒಳಗೆ. ಆನಂತರ ಈ ರೀತಿ ಒಂದು 3-4 ಕಡೆಗೆ ಅಡ್ಡಾಡಿದ್ವಿ, ಯಾವುದೋ ರೀತಿ ಕೆಲಸ ಆಗಿಲ್ಲ. ಹೊಳ್ಳಿ ನಾವೇನು ಮಾಡಿದ್ವಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಅಲ್ಲಿವರೆಗೂ ನಾನು ಕಾಗದ ಪತ್ರ ಓಡಿಸಾಡಿದ್ದೆ. ನಾನು ಇನ್ನೂವರೆಗೂ ಪರಿಹಾರ ಕೊಟ್ಟಿಲ್ಲ. ಫಲವತ್ತಾದ ಜಮೀನು ಹಾಳಾಗಿ ಹೋಗೈತಿ. ಈಗೇನ್ರಿ ಮುಂದಿನ ನಡೆ ಏನು? ನಮಗೆ ಅವರು ಸೂಕ್ತ ರೀತಿಯೊಳಗೆ ಸ್ಪಂದನೆ ನೀಡಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಈಗ ಹೊಳ್ಳಿ ಲಕ್ಕುಂಡಿ ಒಳಗೆ ಉತ್ಖನನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ನಮ್ದೇನು ವಿರೋಧಿಲ್ಲ. ಈಗ ನನಗೆ ಯಾವ ರೀತಿ ಅನ್ಯಾಯ ಆಗೈತಿ, ಈ ಅನ್ಯಾಯ ಯಾವುದೇ ಒಂದು ಲಕ್ಕುಂಡಿ ಗ್ರಾಮಸ್ಥಗ ಬರಬಾರ್ದು. ಸೂಕ್ತ ಪರಿಹಾರ ಕೊಡಬೇಕು. ನಮಗೆ ಏನು ಸೂಕ್ತ ಪರಿಹಾರ ನಾವು ಕೇಳಕತ್ತೀವಿ, ಅದ್ರ ಪ್ರಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಆನಂತರ ನಮ್ಮ ಭೂಮಿ ಸಮತಟ್ಟು ಮಾಡಿ ಕೊಡಬೇಕು. ಆನಂತರ ನಮ್ಮ ಊರಿನ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಮ್ಮ ಊರಿನ ಇತಿಹಾಸ ಹೊರಗೆ ತೆಗಿಲಿ ಅನ್ನುವಂಥ ಕಳಕಳಿ ನಮ್ಮಲ್ಲಿನೂ ಐತಿ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಈ ಹಿಂದೆ ಉತ್ಖನನ ಮಾಡಿದಂಥ ಸ್ಥಳ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಜಮೀನನ್ನು ಸಮತಟ್ಟ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. 3 ಎಕರೆ 33 ಗಂಟೆಗೆ ಈವರೆಗೂ ಕೂಡ ಆ ಜಮೀನಿಗೆ ಸಮರ್ಪಕವಾದ ಪರಿಹಾರ ಸಿಕ್ಕಿಲ್ಲ. ಇದು ಅನ್ನದಾತನ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಹಿಂದೆ ಉತ್ಖನನ ಮಾಡಿದ ಸ್ಥಳದ ರೈತನಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. 2003 ಮತ್ತು 2004 ಸಾಲಿನಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ಆ ಸಮಯದಲ್ಲಿ 2 ಭಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಅಲ್ಲಮಪ್ರಭು ದೇವರ ಮಠ ಏನಿದೆ, ಆ ಮಠದ ಮುಂಭಾಗದಲ್ಲಿ ಅಂದರೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೆದಿತ್ತು. 33 ಗುಂಟೆ ಜಾಗದಲ್ಲಿ ಉತ್ಖನನ ಕಾರ್ಯ ಸುಮಾರು 7 ಪಾಯಿಂಟ್ನಲ್ಲಿ ಅಂದರೆ 10/10ನಲ್ಲಿ ಇವಾಗ ಏನು ಉತ್ಖನನ ಕಾರ್ಯ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಆಗಿನ ಸಮಯದಲ್ಲಿ ಸರ್ಕಾರಕ್ಕೆ ಜಮೀನು ಕೊಟ್ಟಂಥ ರೈತರು ಇದ್ದಾರೆ, ಶರಣಪ್ಪ ಕಮ್ತರ್ ಅಂತೇಳಿ. ಅವರನ್ನು ಮಾತಾಡ್ಸೋಣ. ಸರ್, 2003 ಮತ್ತು 2004ನಲ್ಲಿ ಕೊಟ್ಟಿದ್ರಿ ನೀವು. ಏನು ಪರಿಹಾರ ಕೊಟ್ಟಿದ್ರು, ಏನೇನು ಭರವಸೆ ಕೊಟ್ಟಿದ್ರು ನಿಮಗೆ ಆ ಸಮಯದಲ್ಲಿ? ಸರ್, ಇವರು ನಮ್ಗೆ ಏನಂತ ಭರವಸೆ ಕೊಟ್ಟಿದ್ರಪ್ಪ ಅಂತಂದ್ರೆ, ನೀವು ಭೂಮಿ ಕೊಡ್ರಿ, ನಾವು ಅದ್ರ ತಕ್ಕಂಗೆ ನಿಮ್ಗೆ ಬೆಳೆ ಪರಿಹಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದೇನು ಲೇಖಿ ಮುಖಾಂತರ ಏನಿಲ್ಲ, ಮೌಖಿಕವಾಗಿ ಅವರು ಕೇಳಿದ್ರು. ನಮ್ಮ ಅಜ್ಜವರು ಆಗೋಲ್ಲಕ್ಕಂತಂದು ಅವರು ಮೌಖಿಕವಾಗಿ ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟು 2 ವರ್ಷ ದಿನ ಇಲ್ಲಿ ಕೆಲಸ ಮಾಡಿದ್ರು. ಅವರು 2 ವರ್ಷ ದಿನ ಕೆಲಸ ಮಾಡಿದಾಗ ಅವರಿಗೆ ಕೆಲಸ ಮುಗಿದ ನಂತರ ನಾವೇ ಮಾಡಿದ್ವಿ, ಮತ್ತು ಕೆಲಸ ಮುಗಿದಿಂದ ಕೊಡ್ಬೋದು, ನಾವು ಬೆಳೆ ಪರಿಹಾರ ಕೊಡ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಏನು ಮಾಡಿದ್ವಿ, ಸುಮ್ಮನೆ ಇದ್ವಿ. ಕೆಲಸ ಮುಗಿದ ಮ್ಯಾಗ ನಾವು ಕೇಳಕತ್ತಿದ್ವಿ, ಸರ್ ಮತ್ತು ನಮಗೆ ಬೆಳೆ ಹಾನಿ ಕೊಡ್ರಿ, ಬೆಳೆ ಪರಿಹಾರ ಕೊಡ್ರಿ ಅಂತಂದು ನಾವು ಕೇಳಿದ್ವಿ. ಕೇಳಿದಾಗ ಅವ್ರು ಐತಿ ಕೊಡೋಣ, ಮಾಡೋಣ, ನೋಡೋಣ, ಬರೀ ಇದೇ ಒಂದು ವ್ಯವಸ್ಥೆದೊಳಗೆ ಹೊಂಟ್ರು ಯಾರು
ಅಧಿಕಾರಿಗಳು ಈ ರೀತಿ ಹೊಂಟಾಗ ನಾನೇನು ಮಾಡಿದೆ, ನಮ್ಮ ಅಜ್ಜರು ಬಂದು ನಮ್ಮ ಅಜ್ಜರ ಮುಂದೆ ಹೇಳಿದಾಗ ನಮ್ಮ ಅಜ್ಜರು ಏನು ಮಾಡಿದರು, ಇಲ್ಲಪ್ಪ ನನಗೆ ವಯಸ್ಸಾಗೈತಿ, ಓಡಾಡಕ್ಕೆ ಮಾಡೋಕೆ ಆಗಂಗಿಲ್ಲ, ನೀನು ಅಧಿಕಾರಿಗಳಂತೆ ಹೋಗಿ ಅದನ್ನು ಅಡ್ಡಾಡಿ ಮಾಡ್ಕೊಂಡು ಬಾಪ ಅಂತಂದು ಹೇಳಿ ನನಗೆ ಮಾಡಿದ್ರು. ಒಮ್ಮೆ ಎಸ್ ಪಾಟೀಲ್ರು ಇಲ್ಲಿ ಲಕ್ಕೊಂಡಿಗೆ ಬಂದಾಗ ನಾನು ಕರ್ಕೊಂಡು ಹೋದ್ರು. ಶರಣಪ್ಪ ಬಾ ಇಲ್ಲಿ, ಇನ್ಮೇಲೆ ನೀನು ಅಡ್ಡಾಡಿ ಮಾಡುವಂತೆ, ನಿಮ್ಗೆ ಅಲ್ಲಿ ಸಾಹೇಬ್ರನ್ನ ಭೇಟಿ ಮಾಡ್ತೀಮ ಅಂತಂದು ಎಸ್ ಪಾಟೀಲ್ರಂತೆ ಕರ್ಕೊಂಡು ಹೋಗಿ ಅವ್ರ ಜೋಡಿ ಮಾತಾಡಿದ್ರು. ಹೊಳ್ಳಿ ಒಮ್ಮೆ ಪಾಟೀಲ್ರ ಕಡೆಗೆ ಹೋಗಿದ್ವಿ, ಇಲ್ಲಿ ಗದಗ IB ಒಳಗೆ. ಆನಂತರ ಈ ರೀತಿ ಒಂದು 3-4 ಕಡೆಗೆ ಅಡ್ಡಾಡಿದ್ವಿ, ಯಾವುದೋ ರೀತಿ ಕೆಲಸ ಆಗಲಿಲ್ಲ. ಹೊಳ್ಳಿ ನಾವೇನು ಮಾಡಿದ್ವಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಅಲ್ಲಿವರೆಗೂ ನಾನು ಕಾಗದ ಪತ್ರ ಓಡಿಸಾಡಿದ್ದೆ. ನಾನು ಇನ್ನೂವರೆಗೂ ಪರಿಹಾರ ಕೊಟ್ಟಿಲ್ಲ, ಫಲವತ್ತಾದ ಜಮೀನು ಹಾಳಾಗಿ ಹೋಗೈತಿ. ಈಗೇನ್ರಿ ಮುಂದಿನ ನಡೆ ಏನು? ನಮಗೆ ಅವರು ಸೂಕ್ತ ರೀತಿ ಒಳಗೆ ಸ್ಪಂದನೆ ನೀಡಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಈಗ ಹೊಳ್ಳಿ ಲಕ್ಕುಂಡಿ ಒಳಗೆ ಉತ್ಖನನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ಈಗ ನನಗೆ ಯಾವ ರೀತಿ ಅನ್ಯಾಯ ಆಗೈತಿ, ಈ ಅನ್ಯಾಯ ಯಾವುದೇ ಒಂದು ಲಕ್ಕುಂಡಿ ಗ್ರಾಮಸ್ಥಗ ಬರಬಾರ್ದು. ಸೂಕ್ತ ಪರಿಹಾರ ಕೊಡಬೇಕು. ನಮಗೆ ಏನು ಸೂಕ್ತ ಪರಿಹಾರ ನಾವು ಕೇಳಕತ್ತೀವಿ, ಅದ್ರ ಪ್ರಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಆನಂತರ ನಮ್ಮ ಭೂಮಿ ಸಮತಟ್ಟು ಮಾಡಿ ಕೊಡಬೇಕು. ಆನಂತರ ನಮ್ಮ ಊರಿನ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಮ್ಮ ಊರಿನ ಇತಿಹಾಸ ಹೊರಗೆ ತೆಗಿಲಿ ಅನ್ನುವಂಥ ಕಳಕಳಿ ನಮ್ಮಲ್ಲಿನೂ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಈ ಹಿಂದೆ ಉತ್ಖನನ ಮಾಡಿದಂಥ ಸ್ಥಳ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಜಮೀನನ್ನು ಸಮತಟ್ಟ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. 3 ಎಕರೆ 33 ಗಂಟೆಗೆ ಈವರೆಗೂ ಕೂಡ ಆ ಜಮೀನಿಗೆ ಸಮರ್ಪಕವಾದ ಪರಿಹಾರ ಸಿಕ್ಕಿಲ್ಲ. ಇದು ಅನ್ನದಾತನ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಹಿಂದೆ ಉತ್ಖನನ ಮಾಡಿದ ಸ್ಥಳದ ರೈತನಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. 2003 ಮತ್ತು 2004 ಸಾಲಿನಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ಆ ಸಮಯದಲ್ಲಿ 2 ಭಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಅಲ್ಲಮಪ್ರಭು ದೇವರ ಮಠ ಏನಿದೆ, ಆ ಮಠದ ಮುಂಭಾಗದಲ್ಲಿ ಅಂದರೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೆದಿತ್ತು. 33 ಗುಂಟೆ ಜಾಗದಲ್ಲಿ ಉತ್ಖನನ ಕಾರ್ಯ ಸುಮಾರು 7 ಪಾಯಿಂಟ್ನಲ್ಲಿ ಅಂದರೆ 10/10ನಲ್ಲಿ ಇವಾಗ ಏನು ಉತ್ಖನನ ಕಾರ್ಯ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಆಗಿನ ಸಮಯದಲ್ಲಿ ಸರ್ಕಾರಕ್ಕೆ ಜಮೀನು ಕೊಟ್ಟಂಥ ರೈತರು ಇದ್ದಾರೆ, ಶರಣಪ್ಪ ಕಮ್ತರ್ ಅಂತೇಳಿ, ಅವರನ್ನು ಮಾತಾಡ್ಸೋಣ. ಸರ್, 2003 ಮತ್ತು 2004ನಲ್ಲಿ ಕೊಟ್ಟಿದ್ರಿ ನೀವು, ಏನು ಪರಿಹಾರ ಕೊಟ್ಟಿದ್ರು, ಏನೇನು ಭರವಸೆ ಕೊಟ್ಟಿದ್ರು ನಿಮಗೆ ಆ ಸಮಯದಲ್ಲಿ? ಸರ್, ಇವರು ನಮ್ಗೆ ಏನಂತ ಭರವಸೆ ಕೊಟ್ಟಿದ್ರಪ್ಪ ಅಂತಂದ್ರೆ, ನೀವು ಭೂಮಿ ಕೊಡ್ರಿ, ನಾವು ಅದ್ರ ತಕ್ಕಂಗೆ ನಿಮ್ಗೆ ಬೆಳೆ ಪರಿಹಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದೇನು ಲೇಖಿ ಮುಖಾಂತರ ಏನಿಲ್ಲ, ಮೌಖಿಕವಾಗಿ ಅವರು ಕೇಳಿದ್ರು. ನಮ್ಮ ಅಜ್ಜವರು ಆಗೋಲ್ಲಕ್ಕಂತಂದು ಅವರು ಮೌಖಿಕವಾಗಿ ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟು 2 ವರ್ಷ ದಿನ ಇಲ್ಲಿ ಕೆಲಸ ಮಾಡಿದ್ರು. ಅವರು 2 ವರ್ಷ ದಿನ ಕೆಲಸ ಮಾಡಿದಾಗ ಅವರಿಗೆ ಕೆಲಸ ಮುಗಿದ ನಂತರ ನಾವೇ ಮಾಡಿದ್ವಿ, ಮತ್ತು ಕೆಲಸ ಮುಗಿದಿಂದ ಕೊಡ್ಬೋದು, ನಾವು ಬೆಳೆ ಪರಿಹಾರ ಕೊಡ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಏನು ಮಾಡಿದ್ವಿ, ಸುಮ್ಮನೆ ಇದ್ವಿ. ಕೆಲಸ ಮುಗಿದ ಮ್ಯಾಗ ನಾವು ಕೇಳಕತ್ತಿದ್ವಿ, ಸರ್ ಮತ್ತು ನಮಗೆ ಬೆಳೆ ಹಾನಿ ಕೊಡ್ರಿ, ಬೆಳೆ ಪರಿಹಾರ ಕೊಡ್ರಿ ಅಂತಂದು ನಾವು ಕೇಳಿದ್ವಿ. ಕೇಳಿದಾಗ ಅವ್ರು ಐತಿ ಕೊಡೋಣ, ಮಾಡೋಣ, ನೋಡೋಣ, ಬರೀ ಇದೇ ಒಂದು ವ್ಯವಸ್ಥೆದೊಳಗೆ ಹೊಂಟ್ರು ಯಾರು ಅಧಿಕಾರಿಗಳು ಈ ರೀತಿ ಹೊಂಟಾಗ ನಾನೇನು ಮಾಡಿದೆ, ನಮ್ಮ ಅಜ್ಜರು ಬಂದು ನಮ್ಮ ಅಜ್ಜರ ಮುಂದೆ ಹೇಳಿದಾಗ ನಮ್ಮ ಅಜ್ಜರು ಏನು ಮಾಡಿದರು, ಇಲ್ಲಪ್ಪ ನನಗೆ ವಯಸ್ಸಾಗೈತಿ, ಓಡಾಡಕ್ಕೆ ಮಾಡೋಕೆ ಆಗಂಗಿಲ್ಲ, ನೀನು ಅಧಿಕಾರಿಗಳಂತೆ ಹೋಗಿ ಅದನ್ನು ಅಡ್ಡಾಡಿ ಮಾಡ್ಕೊಂಡು ಬಾಪ ಅಂತಂದು ಹೇಳಿ ನನಗೆ ಮಾಡಿದ್ರು. ಒಮ್ಮೆ ಎಸ್ ಪಾಟೀಲ್ರು ಇಲ್ಲಿ ಲಕ್ಕೊಂಡಿಗೆ ಬಂದಾಗ ನಾನು ಕರ್ಕೊಂಡು ಹೋದ್ರು. ಶರಣಪ್ಪ ಬಾ ಇಲ್ಲಿ, ಇನ್ಮೇಲೆ ನೀನು ಅಡ್ಡಾಡಿ ಮಾಡುವಂತೆ, ನಿಮ್ಗೆ ಅಲ್ಲಿ ಸಾಹೇಬ್ರನ್ನ ಭೇಟಿ ಮಾಡ್ತೀಮ ಅಂತಂದು ಎಸ್ ಪಾಟೀಲ್ರಂತೆ ಕರ್ಕೊಂಡು ಹೋಗಿ ಅವ್ರ ಜೋಡಿ ಮಾತಾಡಿದ್ರು. ಹೊಳ್ಳಿ ಒಮ್ಮೆ ಪಾಟೀಲ್ರ ಕಡೆಗೆ ಹೋಗಿದ್ವಿ, ಇಲ್ಲಿ ಗದಗ IB ಒಳಗೆ. ಆನಂತರ ಈ ರೀತಿ ಒಂದು 3-4 ಕಡೆಗೆ ಅಡ್ಡಾಡಿದ್ವಿ, ಯಾವುದೋ ರೀತಿ ಕೆಲಸ ಆಗಲಿಲ್ಲ. ಹೊಳ್ಳಿ ನಾವೇನು ಮಾಡಿದ್ವಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಅಲ್ಲಿವರೆಗೂ ನಾನು ಕಾಗದ ಪತ್ರ ಓಡಿಸಾಡಿದ್ದೆ. ನಾನು ಇನ್ನೂವರೆಗೂ ಪರಿಹಾರ ಕೊಟ್ಟಿಲ್ಲ, ಫಲವತ್ತಾದ ಜಮೀನು ಹಾಳಾಗಿ ಹೋಗೈತಿ. ಈಗೇನ್ರಿ ಮುಂದಿನ ನಡೆ ಏನು? ನಮಗೆ ಅವರು ಸೂಕ್ತ ರೀತಿ ಒಳಗೆ ಸ್ಪಂದನೆ ನೀಡಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಈಗ ಹೊಳ್ಳಿ ಲಕ್ಕುಂಡಿ ಒಳಗೆ ಉತ್ಖನನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ಈಗ ನನಗೆ ಯಾವ ರೀತಿ ಅನ್ಯಾಯ ಆಗೈತಿ, ಈ ಅನ್ಯಾಯ ಯಾವುದೇ ಒಂದು ಲಕ್ಕುಂಡಿ ಗ್ರಾಮಸ್ಥಗ ಬರಬಾರ್ದು. ಸೂಕ್ತ ಪರಿಹಾರ ಕೊಡಬೇಕು. ನಮಗೆ ಏನು ಸೂಕ್ತ ಪರಿಹಾರ ನಾವು ಕೇಳಕತ್ತೀವಿ, ಅದ್ರ ಪ್ರಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಆನಂತರ ನಮ್ಮ ಭೂಮಿ ಸಮತಟ್ಟು ಮಾಡಿ ಕೊಡಬೇಕು. ಆನಂತರ ನಮ್ಮ ಊರಿನ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಮ್ಮ ಊರಿನ ಇತಿಹಾಸ ಹೊರಗೆ ತೆಗಿಲಿ ಅನ್ನುವಂಥ ಕಳಕಳಿ ನಮ್ಮಲ್ಲಿನೂ ಐತಿ.
ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಈ ಹಿಂದೆ ಉತ್ಖನನ ಮಾಡಿದಂಥ ಸ್ಥಳ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ಜಮೀನನ್ನು ಸಮತಟ್ಟ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. 3 ಎಕರೆ 33 ಗಂಟೆಗೆ ಈವರೆಗೂ ಕೂಡ ಆ ಜಮೀನಿಗೆ ಸಮರ್ಪಕವಾದ ಪರಿಹಾರ ಸಿಕ್ಕಿಲ್ಲ. ಇದು ಅನ್ನದಾತನ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಹಿಂದೆ ಉತ್ಖನನ ಮಾಡಿದ ಸ್ಥಳದ ರೈತನಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.